ಹಾಯ್ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲೇ ಪ್ರಿವಿಯಸ್ ಇಯರಲ್ಲಿ ನಡೆದ ಒಂದು ಸಾಮಾನ್ಯ ಪತ್ರಿಕೆಯಲ್ಲಿ ಸಾಲ್ವ್ ಮಾಡೋಣ. ಈಗ ಆಲ್ರೆಡಿ 1 to 60 ಈ ಒಂದು ಪ್ರಶ್ನೆಗಳನ್ನು ನೋಡಿದ್ದೀವಿ. ಇಲ್ಲಿ ನೆಕ್ಸ್ಟ್ ಮುಂದಿನ ಕ್ವಶನ್ಗಳನ್ನು ನೋಡೋಣ. ಇಲ್ಲಿ ಮೊದಲ ಕ್ವಶನು 2022-23 ಒಂದು ಕರ್ನಾಟಕ ಆರ್ಥಿಕ ಸಮೀಕ್ಷೆಯ ಪ್ರಕಾರ ಈ ಒಂದು ಕರ್ನಾಟಕ ರಾಜ್ಯದ ತಲಾ ಆದಾಯದ ಒಂದು ಅಂದಾಜು ಎಷ್ಟಿತ್ತು? ಸೊ ಫ್ರೆಂಡ್ಸ್, ಈ ಒಂದು 2022-23 ಪ್ರಕಾರ ಇಲ್ಲಿ 3,01,673 3 ಲ್ಯಾಕ್ ಸಮಥಿಂಗ್ ಇತ್ತು. ಓಕೆನಾ? ಸೊ ಅಂದರೆ ಪ್ರತಿಯೊಬ್ಬ ಒಂದು ಕರ್ನಾಟಕದ ಪ್ರತಿ ನಾಗರಿಕನ ಒಂದು ತಲಾ ಆದಾಯ 3 ಲಕ್ಷ. ಅಂದರೆ ಇದು ಆನ್ ಆ್ಯನ್ ಎವರೇಜ್. ಓಕೆನಾ? ಎವರೇಜಾಗಿ ಹಿಡಿದ್ರೆ ಕೆಲವೊಬ್ರದ್ದು ಎಷ್ಟಪ್ಪ 2 ಲ್ಯಾಕ್ ಇರುತ್ತೆ, 3 ಲ್ಯಾಕ್ ಇರುತ್ತೆ, 4 ಲ್ಯಾಕು, ಕೆಲವೊಬ್ರದ್ದು 10 ಲ್ಯಾಕ್, 15 ಲ್ಯಾಕ್, 20 ಲ್ಯಾಕ್. ಸೊ ಒಬ್ಬೊಬ್ರದ್ದು ಕೋಟಿನೂ ಇರುತ್ತೆ. ಸೊ ಹೀಗೆ ಎಲ್ಲರದ ಒಂದು ಆದಾಯವನ್ನು ಒಂದು ಕೂಡಿಸಿ ಅದನ್ನು ಟೋಟಲ್ ಜನಸಂಖ್ಯೆಯಿಂದ ಭಾಗ ಮಾಡಿದ್ರೆ ಸೊ ಅದು ನಿಮಗೆ ಒಂದು ತಲಾ ಆದಾಯ ಸಿಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಕ್ವಿಟ್ ಇಂಡಿಯಾ ಚಳುವಳಿಯ ಸಮಯದಲ್ಲಿ ಈ ಕೆಳಗಿನವುಗಳಲ್ಲೇ ಅಂದರೆ ಈ ಕೆಳಗೆ ಕೊಟ್ಟವರಲ್ಲೇ ಒಬ್ಬ ಮಹಿಳಾ ನಾಯಕಿಯು ಭೂಗತ ರೇಡಿಯೋ ಸ್ಟೇಷನ್ ಮೂಲಕ ಸುದ್ದಿ ಪ್ರಸಾರ ಮಾಡುತ್ತಿದ್ದರು. ಫ್ರೆಂಡ್ಸ್, ಈ ಕ್ವಿಟ್ ಇಂಡಿಯಾ ಚಳುವಳಿ ಯಾಕಾಯ್ತಪ್ಪ? ಇದು ಆಗಿದ್ದು 1942ದಲ್ಲಿ. ಓಕೆನಾ? 1942 ಆವಾಗ ಈ ನಮ್ಮ ಅಂದರೆ ಈ ಮಹಾತ್ಮ ಗಾಂಧೀಜಿಯವರು ಆಯಿತು, ಮುಂತಾದ ಒಂದು ನಾಯಕರು ಎಲ್ಲರೂ ಕೂಡಿ ಏನಪ್ಪ ಅಂದರೆ ಈಗ ಇನ್ನು ಒಂದು ನಮ್ಗೆ ಈ ಒಂದು ಸಹಕಾರ ಚಳುವಳಿಯಿಂದ ಅಂದರೆ ಈ ಒಂದು ಧರಣಿ ಕೂತು ಮುಂದೆ ಈ ಒಂದು ಚಳುವಳಿಗಳಿಂದ ನಮಗೆ ಏನೂ ಕೆಲಸ ಆಗಲ್ಲ. ಈ ಶಾಂತಿಯುತವಾಗಿ ನಾವು ಧರಣಿ ಮಾಡಿದ್ರೆ ಏನೂ ಕೆಲಸ ಆಗಲ್ಲ. ಸೊ ಇನ್ನು ನಾವು ಮಾಡೋದು ಒಂದೇ, ಮಾಡು ಇಲ್ಲವೇ ಮಡಿ ಎಂಬ ಘೋಷವಾಕ್ಯವನ್ನು ಮಹಾತ್ಮ ಗಾಂಧೀಜಿಯವರು ಕೊಟ್ಟರು. ಡೂ ಆರ್ ಡೈ. ಈ ಒಂದು ಸಂದರ್ಭದಲ್ಲಿ ಈ ಮಹಾತ್ಮ ಗಾಂಧಿಯವರು ಈ ಸ್ಲೋಗನನ್ನು ಕೊಡ್ತಾರೆ. ಆವಾಗ ಈ ಒಂದು ಟೈಮಲ್ಲೇ ಈ ಅರುಣಾ ಅಸಫ್ ಅಲಿ ಎಂಬ ಒಬ್ಬ ಮಹಿಳಾ ನಾಯಕಿಯು ಒಂದು ಭೂಗತವಾಗಿ ಅಂದರೆ ಯಾರಿಗೂ ಗೊತ್ತಿರಲಾರ್ದೆ ಒಂದು ರೇಡಿಯೋ ಸ್ಟೇಷನ್ ಮೂಲಕ ಒಂದು ಸುದ್ದಿಯನ್ನು ಅಂದರೆ ಈ ಸಾಮಾನ್ಯ ಜನರಿಗೆ ಪ್ರಸಾರ ಮಾಡ್ತಿದ್ರು. ಓಕೆನಾ? ಸೊ ಅಂದರೆ ಈ ಒಂದು ಚಳುವಳಿಯ ಬದ್ದಲ್ ಅಂದರೆ ಏನು ಅಂದರೆ ಯಾಕೆಂದರೆ ಈ ಸಾಮಾನ್ಯ ಜನಕ್ಕೆ ಇನ್ನೂ ಏನೂ ಗೊತ್ತಿರಲಿಲ್ಲ. ಸ್ವತಂತ್ರ ಅಂದರೆ ಏನು, ನಾವು ಯಾರ ಒಂದು ಹಂಗಿನಲ್ಲಿ ಬದುಕ್ತಾ ಇದ್ದೀವಿ. ಸೊ ಹೀಗೆ ಒಂದು ಸಾಮಾನ್ಯ ಒಂದು ಸಣ್ಣ ವಿಷಯಗಳು ಕೂಡ ಆ ಒಂದು ಈ ಜನರಿಗೆ ಒಂದು ಅರಿವಿರಲಿಲ್ಲ. ಸೊ ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡಿ. ಓಕೆನಾ? ಲೆಟ್ಸ್ ಗೋ ಟು ಥರ್ಡ್ ಕ್ವಶನ್. ಯಾರನ್ನು ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ಮರು ನೇಮಕಾತಿ ಮಾಡಲಾಗಿದೆ? ಇದು ಕೂಡ ಕರೆಂಟ್ ಅಫೇರ್ಸ್ ಕ್ವಶನು. ಸೊ ಕೆ ಜಯಪ್ರಕಾಶ್ ಹೆಗಡೆ ಆಗತ್ತಾ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಈಗ ಕೆ ಜಯಪ್ರಕಾಶ್ ಹೆಗಡೆ ಆಯಿತು. ಬಟ್ ಈಗ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಈಗ ಯಾರಿದ್ದಾರೆ? ಈಗ ಕೂಡ ಕೆ ಜಯಪ್ರಕಾಶ್ ಹೆಗಡೆ ಇದ್ದಾರೆ, ನೆನಪಿರಲಿ. ಓಕೆನಾ? ನೆಕ್ಸ್ಟ್, ವಿಶ್ವಸಂಸ್ಥೆಯು ಯಾವ ದಿನವನ್ನು 8 ಬಿಲಿಯನ್ ಡೇ ಅಂತ ಘೋಷಿಸಿತ್ತು? 8 ಬಿಲಿಯನ್ ಅಂದರೆ 800 ಕೋಟಿ ಆದ ಒಂದು ದಿವಸ ಯಾವಾಗಾಗಿತ್ತಪ್ಪ?
ಅದು ನವಂಬರ್ 15, 2022ಗೆ. ಇದನ್ನು 8th ಬಿಲಿಯನ್ ಡೇ ಅಂತ ಕರೆಯಲಾಗತ್ತೆ. ನೆನಪಿರಲಿ, ನವಂಬರ್ 15, 2022. ನೆಕ್ಸ್ಟ್ ಇದು ಕೂಡ ಕರೆಂಟ್ ಅಫೇರ್ಸ್ ಕ್ವಶನು. ಈ ಒಂದು ನವಂಬರ್ 2023ಯಲ್ಲಿ ಈ ಭಾರತೀಯ ಮಹಿಳಾ ಹಾಕಿ ತಂಡವು ಯಾವ ದೇಶದ ತಂಡವನ್ನು ಸೋಲಿಸುವುದರ ಮೂಲಕ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿಯನ್ನು ಗಳಿಸಿತು? ಜಪಾನ್. ನೆಕ್ಸ್ಟ್, ICC ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಯಾದ ಭಾರತದ ಪ್ರಪ್ರಥಮ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಯಾರು? ICC ಹಾಲ್ ಆಫ್ ಫೇಮ್ ಇದೊಂದು ಈ ಕ್ರಿಕೆಟರಿಗೆ ಒಂದು ಗೌರವ ಕೊಡುವ ಒಂದು ಏನಪ್ಪ ಈ ಒಂದು ಅವಾರ್ಡ್ ಅಂತೂ ಅನ್ಬೋದು. ಆ ಒಂದು ICC ಇದು ಇದೆ ಏನಪ್ಪ ಒಂದು ಸ್ಟೆಪ್, ಓಕೆನಾ. ಸೊ ಆ ಒಂದು ಅವರ ಕರಿಯರಲ್ಲೇ ಅವರು ಇಂತಿಷ್ಟೇ ಏನಾದರೂ ಒಂದು ಸಾಧನೆ ಮಾಡಿದ್ರಂದ್ರೆ ಅವರ ಸಾಧನೆ ನೋಡಿ ಈ ICC ಹಾಲ್ ಆಫ್ ಫೇಮ್ಗೆ ಅವ್ರನ್ನ ಯಾರು ಮಾಡ್ತಾರೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಪ್ಪ? ಕರೆಕ್ಟ್ ಆನ್ಸರ ಡಯಾನಾ ಎಡುಲ್ಜಿ. ಕೆಲವೊಂದು ಜನ ಏನು ಮಾಡ್ತಾರೆ, ಈ ಡಯಾನಾ ಎಡುಲ್ಜಿ ಅಂದ್ರೆ ಮೇ ಬಿ ಇಂಗ್ಲೆಂಡು, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಇರಬೇಕಂತ. ಸೊ ಈ ಮಿಥಾಲ ರಾಜ್ ಹೀಗೆ ಹಾಕ್ತಾರೆ. ಸೊ ಅದು ರಾಂಗ್ ಆಗುತ್ತಾ. ಡಯಾನಾ ಎಡುಲ್ಜಿ, ಓಕೆನಾ. ನೆಕ್ಸ್ಟ್, ಜಮ್ಮು ಮತ್ತು ಕಾಶ್ಮೀರದ ರಾಜೌರಿ ಎನ್ಕೌಂಟರ್ನಲ್ಲಿ ದೇಶದ ಸಲುವಾಗಿ ಪ್ರಾಣತ್ಯಾಗ ಮಾಡಿದ ಕ್ಯಾಪ್ಟನ್ MV ಪ್ರಾಂಜಲ್ರವರು ಡ್ಯಾಶ್ಗೆ ಸೇರಿದವರಾಗಿದ್ದರು. ಇಲ್ಲಿ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ, 63 ರಾಷ್ಟ್ರೀಯ ರೈಫಲ್ಸ್ ಅಥವಾ 63 ನ್ಯಾಷನಲ್ ರೈಫಲ್ಸ್. ಇತ್ತೀಚೆಗೆ ಸಿಲ್ಕ್ಯಾರ ಸುರಂಗ ಕುಸಿತದಿಂದ ಅದರಲ್ಲಿ ಸಿಲುಕಿಕೊಂಡಿದ್ದ 41 ಜನ ಕಾರ್ಮಿಕರನ್ನು 17 ದಿನಗಳ ನಂತರ ರಕ್ಷಿಸಿ ಹೊರತರಲಾಯಿತು. ಸೊ ಈ ಅವಘಡ ಒಂದು ಉತ್ತರಾಖಂಡ ರಾಜ್ಯದಲ್ಲಿ ಯಾವ ಜಿಲ್ಲೆಯಲ್ಲಿ ಘಟಿಸಿತ್ತು ಅಂತ ಕೇಳಿದ್ದಾರೆ. ಇದು ಕೂಡ ಕರೆಂಟ್ ಅಫೇರ್ಸು, ಉತ್ತರಕಾಶಿ. ನೆಕ್ಸ್ಟು ಇದು ಕೂಡ ಕರೆಂಟ್ ಅಫೇರ್ಸು. ಈ ಒಂದು ನ್ಯೂಜಿಲ್ಯಾಂಡಿನ ನೂತನ ಪ್ರಧಾನಿಯಾಗಿ ಯಾರು ಅಧಿಕಾರ ವಹಿಸಿಕೊಂಡ್ರು ಅಂತ ಕೇಳಿದ್ದಾರೆ. ಆನ್ 2023 28 ನವಂಬರ್. ಸೊ ಕ್ರಿಸ್ಟೋಫರ್ ಲಕ್ಸನ್. ಮಾಧ್ವಿ ಮುದ್ಗಲ್ ಇವರು ಯಾವ ನೃತ್ಯ ರೂಪದ ಪ್ರಖ್ಯಾತ ಪರಿಣಿತರು? ಇವರು ಒಡಿಸ್ಸಿ, ಓಕೆನಾ. ನೆಕ್ಸ್ಟ್, ಸಾಗರದ ಆಳವನ್ನು ಅಳತೆ ಮಾಡುವ ಮಾಪನ. ಸೊ ಇಲ್ಲಿ ಸಾಗರದ ಆಳವನ್ನು ಅಳತೆ ಮಾಡುವ ಮಾಪನ ಯಾವುದಪ್ಪ ಅಂದ್ರೆ ಫ್ಯಾಥೋಮೀಟರ್, ಓಕೆನಾ. ನೆಕ್ಸ್ಟ್, ಪ್ರಪ್ರಥಮವಾಗಿ ಮಂಗಳ ಗ್ರಹವನ್ನು ಅಧ್ಯಯನ ಮಾಡಲು ಬಾಹ್ಯಾಕಾಶಕ್ಕೆ ಕಳುಹಿಸಿದ ನೌಕೆ. ಆಪ್ಷನ್ ಬಿ, ಮ್ಯಾರಿನರ್ ಪೋಲ್. ಚಂದ್ರಯಾನ 3 ಉಡಾಯಿಸಿದ ದಿನಾಂಕ ಜುಲೈ 14, 2023. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಕೇಂದ್ರ ಕಚೇರಿ ಇರುವುದು ಮುಂಬೈ. ಈ ಕೆಳಗಿನವುಗಳಲ್ಲಿ ಭಾರತದ ಅತ್ಯಂತ ದೊಡ್ಡ ಉಪ್ಪಿನಾಂಶ ಸಹಿತ ಜೌಗು ಪ್ರದೇಶ ಯಾವುದು? ಕರೆಕ್ಟ್ ಆನ್ಸರ್ ರಾಜಸ್ಥಾನ್. ನೆಕ್ಸ್ಟ್, ಮುಂಬೈ ಹಾಯ್ನಲ್ಲಿ ತೈಲವನ್ನು ಹೊರತೆಗೆಯಲು ವಿಶೇಷವಾಗಿ ವಿನ್ಯಾಸಗೊಳಿಸಿರುವ ಪ್ಲ್ಯಾಟ್ಫಾರ್ಮ್ ಅಥವಾ ಜಗಲಿ ಅದಕ್ಕೇನಂತಾರ? ಸೊ ಅದರ ಕರೆಕ್ಟ್ ಆನ್ಸರ್ ಸಾಗರ ಸಾಮ್ರಾಟ್. ಫ್ರೆಂಡ್ಸ್, ಇಲ್ಲಿ ಈ ಮುಂಬೈ ಹಾಯ್ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಇಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.
ಈ ಮುಂಬೈ ಹಾಯ್ ಅನ್ನೋದು ಯಾವ ಸಮುದ್ರದಲ್ಲಿ ಅಂದರೆ ಇದು ಅರೇಬಿಯನ್ ಸಿಯಲ್ಲಿ ಬರುತ್ತೆ, ಅಂದರೆ ಅರಬ್ಬಿ ಸಮುದ್ರದಲ್ಲಿ. ಓಕೆನಾ. ಸೊ ಇದೊಂದು ಲಾರ್ಜೆಸ್ಟ್ ಆಯಿಲ್ ಫೀಲ್ಡ್ ಇನ್ ಇಂಡಿಯಾ. ಓಕೆನಾ. ಸೊ ಮತ್ತು ಇದು ಮೇನ್ಲಿ ಹೇಳಬೇಕಂದ್ರೆ ಇಟ್ ಈಸ್ ಆ್ಯನ್ ಆಫ್ಶೋರ್ ಆಯಿಲ್ ಫೀಲ್ಡ್, ಆಫ್ಶೋರ್. ಓಕೆನಾ. ಸೊ ಅಪ್ರಾಕ್ಸಿಮೇಟ್ಲಿ ಇದು ಯಾಕಂದರೆ ಈ ಭೂಮಿಯ ಒಳಗಡೆ ಇಲ್ಲ ಅದು. ಓಕೆನಾ. ಭೂಮಿ ಅಂದರೆ ಈ ಸಮುದ್ರದ ತಟದಿಂದ ಆಲ್ಮೋಸ್ಟ್ ಆಲ್ 160 ಕಿಲೋಮೀಟರ್. ಈಗ ಇದು ಭಾರತ ನಕಾಶೆ ಇದೆ ಅಂತ ತಿಳ್ಕೊಳ್ಳಿ, ಇದು ಗುಜರಾತ್. ಓಕೆನಾ. ಇಲ್ಲಿ ಮುಂಬೈ ಇದೆ. ಮುಂಬೈಯಿಂದ ಟೋಟಲ್ ಅದರ ಒಂದು ಮುಂಬೈ ಪಶ್ಚಿಮಕ್ಕೆ, ಮುಂಬೈ ಒಂದು ತೀರದ ಪಶ್ಚಿಮಕ್ಕೆ ಅಪ್ರಾಕ್ಸಿಮೇಟ್ಲಿ 160 ಕಿಲೋಮೀಟರ್ ಈ ಒಂದು ದೂರದಲ್ಲಿ ಈ ಒಂದು ಏನಪ್ಪ ಈ ಮುಂಬೈ ಹಾಯನ್ನ ನಾವು ನೋಡ್ಬೋದು. ಇದು ಮೇನ್ಲಿ ನಾವು 1974 ಡಿಸ್ಕವರ್ ಆಯ್ತದು. ಓಕೆನಾ. 1976 ಸ್ಟಾರ್ಟ್ ಆಯಿತು. ಇನ್ನೂ ಆದರೂ ಅದು ರನ್ನಿಂಗಲ್ಲಿದೆ. ನೆಕ್ಸ್ಟ್, ವಿಜಯ್ ತೆಂಡೂಲ್ಕರ್ ಅವರ ಜನಪ್ರಿಯ ನಾಟಕಗಳಲ್ಲಿ ಇದು ಒಂದಾಗಿದೆ. ವಿಜಯ್ ತೆಂಡೂಲ್ಕರ್, ಶಕ್ಕರಂ ಬಿಂಡರ್. ಈ ಕೆಳಗಿನವುಗಳಲ್ಲಿ ಯಾವುದು ಫೆರಸ್ ಲೋಹವಾಗಿದೆ? ಫೆರಸ್, ಮ್ಯಾಂಗನೀಸ್. ಅತಿ ಹೆಚ್ಚು ಮ್ಯಾಂಗನೀಸ್ ಅನ್ನು ಒಂದು ಉತ್ಪಾದನೆ ಮಾಡುವ ಒಂದು ರಾಜ್ಯ ಯಾವುದು? ಇದು ಒಡಿಸ್ಸಾ ಬರುತ್ತೆ. ಅತಿ ಹೆಚ್ಚು ಒಡಿಸ್ಸಾ ಇದನ್ನು ಪ್ರೊಡ್ಯೂಸ್ ಮಾಡ್ತದೆ. ನೆಕ್ಸ್ಟ್ ಬಾಕ್ಸೈಟ್ ಇದೆ. ಬಾಕ್ಸೈಟ್ ಕೂಡ ಅತಿ ಹೆಚ್ಚು ಈ ಒಡಿಸ್ಸಾ ರಾಜ್ಯನೇ ಉತ್ಪಾದನೆ ಮಾಡ್ತದೆ. ನೆಕ್ಸ್ಟ್ ಮೈಕಾ ಇದು ಆಂಧ್ರ ಪ್ರದೇಶದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಆಗ್ತದೆ. ಮೇನ್ಲಿ ನೆಲ್ಲೂರು ಡಿಸ್ಟಿಕ್. ಓಕೆನಾ. ನೆಕ್ಸ್ಟ್ ತಾಮ್ರ, ಈ ಕಾಪರ್ ಇದು ಅತಿ ಹೆಚ್ಚು ಮಧ್ಯಪ್ರದೇಶದಲ್ಲಿ ಎಂ ಪಿಯಲ್ಲಿ ಇದು ಹೆಚ್ಚು ಉತ್ಪಾದನೆ ಆಗುತ್ತೆ. ನೋಡಿ, ಆಲ್ಮೋಸ್ಟ್ ಆಲ್ 53% ಕಾಪರ್ ಎಲ್ಲ ಈ ಒಂದು ಮಧ್ಯಪ್ರದೇಶದಲ್ಲಿ ಇದು ಆಗ್ತದೆ. ಇದನ್ನು ಬಿಟ್ಟರೆ ರಾಜಸ್ಥಾನ್ 43% ಆ್ಯಂಡ್ ಜಾರ್ಖಂಡ್ 4% ಆಗ್ತದೆ. ಓಕೆನಾ. ಮ್ಯಾಕ್ಸಿಮಮ್ ಈ 3 ರಾಜ್ಯಗಳೇ ಅತಿ ಹೆಚ್ಚು ಈ ಕಾಪರನ್ನು ಉತ್ಪಾದನೆ ಮಾಡ್ತವೆ. ನೆಕ್ಸ್ಟ್, ಈ ಕೆಳಗಿನ ಯಾವ ಏಜೆನ್ಸಿಯು ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ನಿರ್ವಹಿಸುತ್ತದೆ? ಈ ಸುಕನ್ಯಾ ಸಮೃದ್ಧಿ ಯೋಜನೆ ಅನ್ನೋದು ನಿಮಗೆ ಗೊತ್ತು. ಓಕೆನಾ. ಸೊ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯಿಂದ ಈ ಒಂದು ಹೆಣ್ಣು ಮಕ್ಕಳಿಗೆ ಒಂದು ಸ್ವಲ್ಪ ಉಪಯೋಗ ಆಗಲಿ ಅಂತ ಈ ಒಂದು ಯೋಜನೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇದನ್ನು ರಾಷ್ಟ್ರೀಯ ಉಳಿತಾಯ ಸಂಸ್ಥೆ ಇದು ನಿರ್ವಹಿಸ್ತದೆ. ನೆಕ್ಸ್ಟ್, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಥವಾ ಭಾರತದ ಆಹಾರ ನಿಗಮ ಯಾವ ವರ್ಷ ಸ್ಥಾಪಿಸಲಾಯಿತು? 1965. ಇದರ ಹೆಡ್ ಕ್ವಾರ್ಟರು ಕೇಂದ್ರ ಕಚೇರಿ ನ್ಯೂ ದಿಲ್ಲಿ. ಈ ಒಂದು ಭಾರತದ ಆಹಾರ ನಿಗಮವನ್ನು ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಈ ಒಂದು ಮಿನಿಸ್ಟ್ರಿ ಡಿಪಾರ್ಟ್ಮೆಂಟ್ ಇದು ನೋಡ್ಕೋತದ. ನೆಕ್ಸ್ಟ್, ಕೆಳಗಿನ ರಾಜ್ಯ ಪ್ರತಿನಿಧಿಗಳ ಅಥವಾ ವಾಯ್ಸ್ರಾಯ್ಗಳ ಸರಿಯಾದ ಕಾಲಾನುಕ್ರಮವನ್ನು ನೀಡಿರುವ ಸಂಕೇತಗಳಲ್ಲಿ ಆಯ್ಕೆ ಮಾಡಿ. ಇಲ್ಲಿ 4 ವಾಯ್ಸ್ರಾಯ್ಗಳನ್ನು ಕೊಟ್ಟಿದ್ದಾರೆ. ಸೊ ಅವರು ಒಂದು ಕಾಲಾನುಕ್ರಮಣಿಕೆ ಅಂದರೆ ಅವ್ರನ್ನ ಸೀಕ್ವೆನ್ಸಲ್ಲಿ ನಾವು ಇಲ್ಲಿ ಇದು ಮಾಡಬೇಕು, ಐಡೆಂಟಿಫೈ ಮಾಡಬೇಕು. ಇಲ್ಲಿ ಮೊಟ್ಟ ಮೊದಲು ಲಾರ್ಡ್ ಮಯೋ ಬರ್ತಾನೆ. ಈ ಲಾರ್ಡ್ ಮಯೋದು ಒಂದು ಡ್ಯೂರೇಷನ್ ಯಾವಾಗಪ್ಪ ಅಂದ್ರೆ 1869 to 1872. ಈ ಒಂದು 3 ವರ್ಷಗಳ ಅವಧಿಗೆ
ಇವರು ವಾಯ್ಸ್ರಾಯ್ ಆಗಿರ್ತಾರೆ. ನೆಕ್ಸ್ಟ್ ಬರ್ತಾರೆ ನಾರ್ತ್ ಬ್ರೂಕ್. ಇವ್ರದ್ದು ಅವಧಿ 72 to 76. ಓಕೆನಾ, 1872. ಈ ಲಾರ್ಡ್ ಮಯೋ ಆದಮೇಲೆ ನಾರ್ತ್ ಬ್ರೂಕ್ಗೆ ಬರ್ತಾರೆ. ನೆಕ್ಸ್ಟ್ ಲಾರ್ಡ್ ಮಿಂಟೋ. ಅದರಲ್ಲಿ ಲಾರ್ಡ್ ಮಿಂಟೋ ಸೆಕೆಂಡ್ ಬರಬೇಕಿದು. ಓಕೆನಾ, ಸೆಕೆಂಡ್ ಇಬ್ಬರಿದ್ದಾರೆ. ಇವ್ರಿಗಿಂತ ಒಬ್ಬರು ಇದ್ದಾರೆ ಮುಂಚೆ, ಅವರು ಗವರ್ನರ್ ಜನರಲ್ ಆಫ್ ಇಂಡಿಯಾ ಇದ್ದರು. ಇವರ ಅವಧಿ 1905 to 10, 5 ವರ್ಷ. ನೆಕ್ಸ್ಟ್ ಲಾಸ್ಟ್ ಲಿನ್ ಲಿತ್ಗೋ 1936 to 1944. ಈ ಒಂದು ಅವಧಿಗೆ. ಅಂದರೆ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? 4, 1, 2, 3. ಆಪ್ಷನ್ ಎ ಈಸ್ ಕರೆಕ್ಟ್. ಎಲ್ಲ ಒಂದು ಇಸ್ವಿಗಳು ನಿಮ್ಗೆ ನೆನಪಿರ್ಬೇಕಾ? ದಕ್ಷಿಣ ಭಾರತದಲ್ಲಿ ಅತ್ಯಂತ ಹೆಚ್ಚು ಕಬ್ಬು ಬೆಳೆಯುವ ರಾಜ್ಯ. ಅತಿ ಹೆಚ್ಚು ಕಬ್ಬು ಯಾವುದು ಬೆಳೀತೈತಿ ದಕ್ಷಿಣ ಭಾರತದಲ್ಲಿ ಬಂದರೆ ಅತ್ಯಂತ ಹೆಚ್ಚು ಕಬ್ಬು ಬೆಳೆಯುವುದು ಕರ್ನಾಟಕನೇ. ಇಡೀ ದೇಶದಲ್ಲೇ ಅತಿ ಹೆಚ್ಚು ಯಾವುದು? ಉತ್ತರ ಪ್ರದೇಶ್, UP. ದೇಶದಲ್ಲಿ ಅತಿ ಹೆಚ್ಚು UP. ದಕ್ಷಿಣ ಭಾರತದಲ್ಲಿ ಕರ್ನಾಟಕ. ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಯಾವುದಪ್ಪ ಅಂದ್ರೆ ಬ್ರಾಜಿಲ್. ನೆನಪಿರಲಿ, ಬ್ರಾಜಿಲ್. ಓಕೆನಾ. ನೆಕ್ಸ್ಟ್ ಈಸ್ಟ್ ಇಂಡಿಯಾ ಕಂಪನಿಯು ಭಾರತದಲ್ಲಿ ಮೊದಲ ಆಧುನಿಕ ರೇಷ್ಮೆ ಜವಳಿ ಕಾರ್ಖಾನೆಯನ್ನು ಎಲ್ಲಿ ಸ್ಥಾಪಿಸಿತು? ರೇಷ್ಮೆ ಜವಳಿ ಕಾರ್ಖಾನೆ ಹೌರಾ. ಇದು ವೆಸ್ಟ್ ಬೆಂಗಾಲ್ದಾಗ ಬರ್ತೈತೆ, ಪಶ್ಚಿಮ ಬಂಗಾಳದಲ್ಲಿ. ಹೌರಾದಲ್ಲಿ ಸ್ಥಾಪಿಸಿತು. ನೆಕ್ಸ್ಟ್ ಭಾರತದ ಖರೈ ಒಂಟೆ ಸಂತತಿಯ ವಿಶೇಷತೆ ಏನು? ಖರೈ ಒಂಟೆ ಇದು ಸಮುದ್ರದಲ್ಲಿ 3 ಕಿಲೋಮೀಟರ್ವರೆಗೆ ಈಜಬಲ್ಲದು. ಕರೆಕ್ಟ್ ಇದೆ. ಇದು ಮ್ಯಾಂಗ್ರೋವ್ನಲ್ಲಿರುವ ಸಸ್ಯ ಪ್ರಭೇದಗಳನ್ನು ಮೇಯ್ದು ಜೀವಿಸಬಲ್ಲದು. ಸೊ ಕರೆಕ್ಟ್ ಇದೆ. ಇದು ಕಾಡಿನಲ್ಲಿ ಜೀವಿಸುತ್ತದೆ, ಆದರೆ ಸಾಕು ಪ್ರಾಣಿಯಲ್ಲ. ಇದು ತಪ್ಪು. ಸೊ ಆಪ್ಷನ್ ಎ 1 and 2 ಈಸ್ ಕರೆಕ್ಟ್. ಸೊ ಇದು ಈ ಮ್ಯಾಂಗ್ರೋವ್ ಅಂದರೆ ಇದು ಹೆಚ್ಚು ಸುಂದರಬನಗಳಲ್ಲಿ ಕೂಡ ಕಂಡು ಬರ್ತದೆ. ಓಕೆನಾ. ಅಂದರೆ ಈ ಮ್ಯಾಂಗ್ರೋವ್ಗಳಲ್ಲೇ ಈ ಕೆಲವೊಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲ್ಯಾಂಟ್ಸ್ ಇರ್ತಾವಲ್ಲ, ಸೊ ಆ ಒಂದು ಸಸ್ಯಗಳನ್ನು ತಿಂದು ಅದು ಬದುಕ್ತದೆ. ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ ನೋಡಿ ಈ ಸೆಷನ್ದು. ಇಸ್ರೇಲ್ ಹಮಾಸ್ ಘರ್ಷಣೆ 2023 ಸಂದರ್ಭದಲ್ಲಿ ಭಾರತೀಯರನ್ನು ರಕ್ಷಿಸಿ ಕರೆತರಲು ನಡೆಸಿದ ಕಾರ್ಯಾಚರಣೆ. ಆಪರೇಷನ್ ಅಜಯ್. ಇದು ಕರೆಂಟ್ ಅಫೇರ್ಸ್ ಕ್ವೆಶನು. ಸೊ ಇವಿಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಅಂತ ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಮುಂದಿನ ಸೆಷನಲ್ಲಿ ರಿಮೈನಿಂಗ್ 15 ಕ್ವೆಶನ್ಸನ್ನು ಡಿಸ್ಕಸ್ ಮಾಡೋಣ. ಫ್ರೆಂಡ್ಸ್, ಒಂದೇ ಸೆಷನ್ನು 15 ಕ್ವೆಶನ್ ಅಂತ ನೀವು ಬೇಜಾರಾಗಬೇಡಿ. ಬಟ್ ಒಂದು ಕ್ವೆಶನ್ದಿಂದ ನಿಮ್ಗೆ ಮಿನಿಮಮ್ 5 ಕ್ವೆಶನ್ಗಳ ಒಂದು ಪ್ರಶ್ನೋತ್ತರಗಳು ಬರ್ತವೆ ಇಲ್ಲಿ. ಓಕೆನಾ. ಸೊ ನಾನು ಮ್ಯಾಕ್ಸಿಮಮ್ ಆಲ್ಮೋಸ್ಟ್ ಆಲ್ ಒಂದು ಜೆನ್ಯೂನ್ ಕ್ವೆಶನ್ ಆ್ಯಂಡ್ ಆನ್ಸರ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆನಾ. ಸೊ ಮ್ಯಾಕ್ಸಿಮಮ್ ಮಂದಿ ಫಾಲೋ ಮಾಡಿ. ಸೊ ಈ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಅದನ್ನು ಕೂಡ ಯೂಸ್ ಮಾಡಿಕೊಂಡು ನೀವು ಉಳಿದ ವಿಡಿಯೋಗಳನ್ನು ನೋಡಿ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.